ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 10 ಕೋಟಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಚಾಲನೆ. ದಿವಂಗತ ಸೈಯದ್ ಹನೀಫ್ ಸಾಬ್ ಪುಣ್ಯಸ್ಮರಣೆ ವೃದ್ಧಾಶ್ರಮದಲ್ಲಿ ಆಚರಣೆ. ಕಿಡ್ನಾಪ್ ಅಂಡ್ ಮರ್ಡರ್ ಹಂತಕರ ಹೆಡೆಮುರಿ ಕಟ್ಟಿದ ಕಲಬುರಗಿ ಪೊಲೀಸರು. ಕಾಂಗ್ರೆಸ್ ಯುವ ಮುಖಂಡರಾದ ಈರಣ್ಣ ಜಳಕಿ ಅವರ ಹುಟ್ಟುಹಬ್ಬ ವೃದ್ಧಾಶ್ರಮದಲ್ಲಿ ಆಚರಣೆ. ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನಂದೂರ್ ಬಿ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗಿನ ರಸ್ತೆ ಸುಧಾರಣಾ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಚಾಲನೆ ನೀಡಿದರು. ಕಲಬುರಗಿ ಲೋಕೋಪಯೋಗಿ ಇಲಾಖೆ 2023-24ನೇ ಸಾಲಿನ ಎಸ್ಎಚ್ಡಿಪಿ ಯೋಜನೆಯ ಅಡಿಯಲ್ಲಿ 5ನೇ ಹಂತ ಮಂಜೂರಾದ ಕಲಬುರಗಿ ತಾಲೂಕಿನ ನಂದೂರ್ ಬಿ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗೆ ರಸ್ತೆ ಸುಧಾರಣೆ ರಾಜ್ಯ ಹೆದ್ದಾರಿ 169 ಆಗಿದ್ದು, ಅದರ ಕಿಲೋಮೀಟರ್ 16.35 ರಿಂದ 19.59 ರವರೆಗೆ ರಸ್ತೆ ಕಾಮಗಾರಿ ಅಂದಾಜು ಮೊತ್ತ 10 ಕೋಟಿಗೆ ರಸ್ತೆ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು 10 ಕೋಟಿ ಅನುದಾನದಲ್ಲಿ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನಂದೂರ್ ಬಿ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗಿನ ರಸ್ತೆ ಸುಧಾರಣೆ ಚಾಲನೆ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಇನ್ನಷ್ಟು ಸುಧಾರಣೆ ಮಾಡಲಾಗುವುದು ಎಂದು ತಿಳಿಸಿದರು. ನಂದೂರ್ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಶಾಸಕ ಮತ್ತಿಮೂಡ್ ಅವರು ಬೈಕ್ ನಡೆಸುವ ಮೂಲಕ ಗಮನ ಸೆಳೆದರು. ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಗ್ರಾಮದ ತಾಂಡದವರು, ಅಕ್ಕಪಕ್ಕದ ಗ್ರಾಮದವರು ಎಲ್ಲರೂ ಹಿರಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತು ಅನೇಕ ರಸ್ತೆಗಳು ಹೋದ ಅವಧಿಯಲ್ಲಿ ನಾನು ಮಾಡಿದ ರಸ್ತೆಗಳು ನಿಮ್ಗೆ ಗೊತ್ತಿದೆ, ಕಾಮಗಾರಿಗಳು ಕೂಡ ಗೊತ್ತಿದೆ. ಯಾಕಂದ್ರೆ ಈ ಸರ್ಕಾರ ಆಗಿದ ಮೇಲೆ ಅನುದಾನ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಆದ್ರೂ ಈ ಅವಧಿಯಲ್ಲಿ 2 ವರ್ಷದ ಇಂಥ ದೊಡ್ಡ ಕಾಮಗಾರಿ ಯಾವ್ದಾದ್ರು ಪೂಜೆ ಮಾಡಿದಂದ್ರೆ ಮೊದಲನೇ ಕಾಮಗಾರಿ ಅದು ಬಾಪು ನಾಯಕ್ ತಾಂಡದಲ್ಲಿ 10 ಕೋಟಿ ಮೊದಲನೇ ಈ 2 ವರ್ಷದಲ್ಲಿ ಕೆಲಸ ಅಂತ ನಾನು ನಿಮ್ಗೆ ಹೇಳಕ್ ಕೂಡ ನಾನು ಬಯಸ್ತಾ ಇದ್ದೀನಿ. ಆದ್ರೂ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕೆಲವು ಕೆಲಸಗಳು ರೇಣುಕಾಪುರ ತಾಲೂಕ್ ಪಂಚಾಯತ್ ಸದಸ್ಯರು, ನಾನು ಜಿಲ್ಲಾ ಪಂಚಾಯತ್ ಒಮ್ಮೆಸಲಾಗಿದ್ದೆವು. ಆದ್ರೆ ಎಲ್ಲ ನಿಮ್ಮ ಆಶೀರ್ವಾದ ಪೂಜೆಗಳ ಆಶೀರ್ವಾದ 2 ಬಾರಿ ಕ್ಷೇತ್ರದಲ್ಲಿ ಶಾಸಕರು ತಮ್ಮ ಎಲ್ಲರೂ ಆಶೀರ್ವಾದ ಮಾಡಿ 2 ಬಾರಿ ಶಾಸಕರು ಮಾಡಿದ್ದೀರಿ. ಆದ್ರೆ ನಿಮ್ಗೆ ಯಾವತ್ತೂ ಕೂಡ ನಾನು ಎಷ್ಟೇ ಕೆಲಸ ಮಾಡಿದ್ರು ನೀವು ಋಣ ಮತ್ತು ಸಾಹಿತ್ಯ ಮುಟ್ಟಿಸೋದು ಆಗಲ್ಲ ಅಂತಕ್ಕಂಥದ್ದು ಕೂಡ ನಿಮ್ಗೆ ಯಾವತ್ತೂ ಕೂಡ ಹೇಳಿದ್ದೀನಿ, ಹಿಂದೂ ಹೇಳಿದ್ದೀನಿ, ಮುಂದೂ ಕೂಡ ಹೇಳ್ತಾ ಇದ್ದೀನಿ. ಆದ್ರೆ ಮುಂದಿನ ದಿನಗಳಲ್ಲಿ ಏನೇ ಬಂದ್ರು ಕೂಡ ಈ ತಾಂಡದಲ್ಲಿ ಏನೇನು ಸಮಸ್ಯೆಗಳು ಇದಾವ ಮುಂದಿನ ದಿನ ಕೂಡ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾಕಂದ್ರೆ RMC ಅವ್ರು ಹೇಳಿದ್ರೆ ಸರಿಯಾಗಿ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಕೂಡ. ಆದ್ರೂ ಕೂಡ ಈ ಗ್ರಾಮದ ಎಲ್ಲರೂ ಇದ್ದೀರಿ, ಗುತ್ತಿದಾರು ಕೂಡ ಎದುರೇ ಇದಾರ. ಸಣ್ಣ ಪುಟ್ಟ ಏನೇ ಸಮಸ್ಯೆ ಇದ್ರೆ ಎಲ್ಲರೂ ತಗೊಂಡು ಅವ್ರು ಯಾವ ರೀತಿ ಇರುತ್ತೆ ಆ ರೀತಿ ಕೆಲಸ ಮುಗಿಸ್ಕೊಡ್ತಕ್ಕಂಥ ಕೆಲಸ ಇವತ್ತು ಗುತ್ತಿದಾರು ಕೂಡ ಮಾಡ್ತಾರೆ. ಅವ್ರು ಗುತ್ತಿರಕ್ಕಿಂತ ನಮ್ಮ ದೋಸ್ತರೇ ಆಗ್ಬೇಕು, ಒಳ್ಳೆಯವರ ಕೆಲಸ ಮಾಡ್ತಾರ. ಯಾವತ್ತೂ ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ರಿ. ಇಲ್ಲಿ ಕುಂತದ ಎಲ್ಲರೂ ಕೂಡ ಪರಿಚಯ ಇದ್ದಂಥವ್ರಿ, ಅದು ಲೋಕಲ್ದವ್ರು. ಹಂಗಾಗಿ ಯಾರು ಏನೋ ಯಾವುದೇ ವಿಷಯ ಮಾಡ್ಲಾರ್ದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕೆ ಅನೇಕ ಹಿರಿಯರು ಕೂಡ ಮ್ಯಾಲ ಕರಿಬೇಕಾಗಿತ್ತು, ಜಾಗ ಇರ್ಲಾರ ಬಟ್ಟಿ ಮುಂಭಾಗದ ಕುಂತಿದಾರ. ಯಾರಿಗೂ ಕೂಡ ಏನು ತಿಳ್ಕೊಲಾರ್ದೆ ಇವತ್ತೆಲ್ಲ ನಿಮ್ಮ ಸಹಾಯ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ನನ್ನ ಅಭಿವೃದ್ಧಿ ಮಾಡಕ್ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಮುಂದೆ ಕೂಡ ಈ ಕ್ಷೇತ್ರದಲ್ಲಿ ನೀವು ಎಲ್ಲಿ ತನಕ ನನಗೆ ಆಶೀರ್ವಾದ ಮಾಡ್ತಿರೋ
ಅಲ್ಲಿವರೆಗೂ ಕೂಡ ಗ್ರಾಮೀಣ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನದ ಕೆಲಸ ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಇದ್ದೀನಿ. ಈ ಕೆಲವು ಜನ ಬಹಳ ದಿನ ಬೇಡಿಕೆ ಇದ್ದಂತ ಕುಸನೂರು ತಾಂಡ ಹಿಡ್ಕೊಂಡು ಅಪ್ ಟು ಜಾಪುರ್ವರೆಗೂ ಕೂಡ ರಸ್ತೆ ಕೇಳ್ತಾ ಇದ್ದಾರೆ. ಈಗಾಗಲೇ ಮಾಡಿ ಕಳಿಸಿರ, ಆದಷ್ಟು ಬೇಗನೆ ಅದು ಕೂಡ ಗುದ್ದಿ ಪೂಜೆ ಮಾಡೋರು ಇದ್ದೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ನಂದೂರ ಗ್ರಾಮದಿಂದ ಕುಸನೂರು ತಾಂಡವ್ರಿಗೆ ಅದು ರಸ್ತೆ ಅದು ಕೂಡ 5 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಆದಷ್ಟು ಒಂದು ವಾರದಲ್ಲಿ ಕೂಡ ಅದು ಕೂಡ ನಂದೂರ ಗ್ರಾಮದ ಅಪ್ ಟು ಕುಸನೂರು ತಾಂಡವರೆಗೂ ಅದು 5 ಕೋಟಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ಅರಣ್ಯ ದೇವಿ ಗಂಗೂಬಾಯಿ ಮರ್ಗಮ್ಮ ದೇವಿ ಚೌಕಲ ನಾಯಕ್ ತಾಂಡದಿಂದ ಸುಮಾರು 1 ಕಿಲೋಮೀಟರ್ ಗಂಗಮ್ಮ ಗುಡಿದವರೆಗೆ ರಸ್ತೆ ಜೋಡಣೆ ಮಾಡಿಸಲು ಈ ಹೊಸ ಅನುದಾನ ಕೊಡಬೇಕು. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಕೂಡ ನಾನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಿರಿ. ಯಾಕಂತ ಸಮಯ ಕಡಿಮೆ ಇದ್ರೂ ಇದೆಲ್ಲರೂ ಬಂದು ಇವತ್ತು ಸಹಕಾರ ಕೊಟ್ಟಿದ್ದೀರಿ. ಮತ್ತೆಲ್ಲ ಪರಮ ಪೂಜೆಗಳ ವೇದಿಕೆ ಮೇಲಿದ್ದಂತ ಗುರುಗಳು ಬೇರೆ ಬೇರೆ ಕಾರ್ಯಕ್ರಮ ಕೂಡ ನಮಗೂ ಇರೋದ್ರಿಂದ ಹೋಗೋದಿದೆ. ಆದರೂ ಸಮಯ ಕಡಿಮೆ ಇದ್ರೂ ನಂತರ ಮಾತನಾಡಿದ ಮುಖಂಡ ರಾಜ್ಕುಮಾರ್ ಚೌಹಾಣ್ ಆರ್ಎಂಸಿ ಅವರು ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಹೆಚ್ಚಿನ ಅನುದಾನ ತರುವ ಮೂಲಕ ರಸ್ತೆ ಸುಧಾರಣೆ ಮಾಡಿರುವುದು ಸಂತೋಷದ ಸಂಗತಿ. ಈ ರಸ್ತೆ ಕೇವಲ ನಂದೂರ್ ಹಾಗೂ ಬಾಪು ನಾಯಕ್ ತಾಂಡ ಜನರಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಸಹಕಾರವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ರೇಣುಕಾ ರಾಠೋಡ್ ಅವರು ಮಾತನಾಡಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಅಭಿವೃದ್ಧಿ ಪರವಾಗಿ ಅನೇಕ ಕಾಮಗಾರಿಗಳನ್ನು ಮಾಡುವ ಮೂಲಕ ಜನಪರ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು. ಬಹಳ ರಾಜಕೀಯ ಗಣ್ಯರು ಬಂದರು ಹೋದರು, ಬಟ್ ಇದಕ್ಕೆ ರಾಜ್ಯ ಅಧಿಕಾರಿ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಮತ್ತೆ ಇಲ್ಲಿ ಗುಣಮಟ್ಟದ ಒಂದು ಕಾಮಗಾರಿ ಆಗ್ಬೇಕು, ಮತ್ತೆ ಅದು ಡಬಲ್ ರಸ್ತೆ ಆಗ್ಬೇಕು, ಅಗಲೀಕರಣ ಕೂಡ ಆಗ್ಬೇಕು ಅಂತ ಹೇಳಿ ಅದರಿಂದ ನಿಮ್ಮ ಎಲ್ಲರದು ಡೆವಲಪ್ಮೆಂಟ್ ಬಿ ಆಗ್ತದ. ಬರುವಂತ ದಿನಗಳಲ್ಲಿ ಇಲ್ಲಿಂದ ಮತ್ತೆ ಸೇಡಮ್ ಲಿಂಕ್ ಆದಂತ ರೋಡ್ ಕಂಟಿನ್ಯೂ ಆಗ್ತದ. ಹಿಂಗಾಗಿ ನಾವು ಬಿಸ್ನೆಸ್ ಮಾಡಕ್ಕೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಅದರ ಜೊತೆಯಲ್ಲಿ ಶಾಸಕರಿಗೆ ನಾನು ಹೇಳ್ತೀನಪ್ಪ ಅಂದ್ರೆ ನಮ್ಮ ತಾಂಡ ಜನರು ಸರ್ ಮುಗ್ಧ ಜನರು, ಶ್ರಮಜೀವಿಗಳು, ಸ್ವತಃ ದುಡಿತಾರ. ಇದೇನೇನೋ ಸರ್ಕಾರಿ ಸೌಲಭ್ಯತೆಗಿಂತ ಬಹಳ ವಂಚಿತರಾಗಿರ್ತಾರ. ಅವ್ರು ಬಂದು ದಿನ ಇನ್ನೊಬ್ರು ಬಂದು ಕೇಳಲ್ಲ. ನೀವು ಮಾಡಿರಿ ಸಾಕಷ್ಟು, ಇನ್ನೂ ಕೂಡ ಜಾಸ್ತಿನೇ ನಮ್ಮ ತಾಂಡದ ಮೇಲೆ ನಿಮ್ಮ ನಿಗಾ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ನಮ್ಮ ತಾಂಡದವರು ನಾವೊಂದು 4-5 ಮಂದಿ 10 ಮಂದಿ ಇರಬಹುದು ರೀ ಸರ್. ಅದು ಬೇರೆದವ್ರು ಎಲ್ಲರೂ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ, ಶ್ರಮಜೀವಿಗಳು ಇದ್ದಾರೆ, ಮತ್ತೆ ಜಾಸ್ತಿ ರೈತರು ಯಾರಾದ್ರೂ ಇದ್ದಾರೆ, ಹೊಲ ಯಾರು ಸಾಹುಕಾರಗೌಡರು ಇದ್ದಿರ್ಬೇಕು. ಈಗ 80% ನಮ್ಮ ಸಮುದಾಯರು ಇದ್ದಾರೆ. ಅದರ ನಿಜವಾದ ರೈತರು ಅಂತಂದ್ರೆ ಈ ಭಾಗದಲ್ಲಿ ನಮ್ಮ ಸುತ್ತಮುತ್ತಲಿನ ತಾಂಡದವರು ಇದ್ದಾರೆ. ಎಲ್ಲಾದ್ರೂ ತಮ್ಮ ಹೊಲ ಆಯ್ತು, ತಮ್ಮ ಮನೆ ಆಯ್ತು ಇಷ್ಟೇ ಮಾಡ್ತಾರ. ಹಾಗಾಗಿ ಏನೇ ಬಂದ್ರೆ ಗಂಗಾ ಕಲ್ಯಾಣ ಇರಬಹುದು, ಮನೆಗಳು ಇರಬಹುದು, ಅಥವಾ ಇನ್ನಿತರ ಏನೇ ಒಂದು ಟ್ರ್ಯಾಕ್ಟರ್ ಒಂದು ಸಬ್ಸಿಡಿ ಇರ್ಬೋದು, ಜಾಸ್ತಿನ ಆದ್ಯತೆ ತಗೊಂಡು ನಮ್ಮ ತಾಂಡದವರು ಈ ಒಂದು ಕೆಲಸ ನೀವು ಮಾಡಿಕೊಡ್ತೀರಿ, ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಮಾಡ್ಕೊಳ್ತೀವಿ. ನಾ ಕಳ್ಕಳಿಂದ ಕೇಳ್ಕೊತೀನಿ. ಆದ್ರೆ ಶಾಸಕರು ಒಂದೇ ದಿನ ಟೈಮ್ ಕೊಟ್ರು, ನಮಗೆ ಇನ್ನೂ 4 ದಿನ ಟೈಮ್ ಕೊಟ್ರೆ ಬಹಳಷ್ಟು ಜನ ಸೇರ್ತಿದ್ರೇನು. ಅದ್ರಾಗ ಹಣ ಬಿತ್ತಣಿಕೆ ಅದು ಅದಾವ, ಅದಕ್ಕೆ ಆದಷ್ಟು ಜನ ಅದ್ರ ಬಿ ಸೇರ್ಯಾರ. ಅವ್ರಿಗೆಲ್ಲರಿಗೆ ಮತ್ತೊಮ್ಮೆ ನಿಮ್ಮ ಪರವಾಗಿ ಮತ್ತು ನಮ್ಮ ರಾಜಕೀಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಷ್ಟೆಲ್ಲ ಜನರು ಶಾಸಕರ ಮನೆ ಬಂದು 150 ಜನ ಹೋದ್ರು ಬಿ ಅಂತ ಕೆಲಸ ಮಾಡಿಲ್ಲ. ನಾವು ಒಬ್ಬರು ಕೂಡ ನಮ್ಮ ತಾಂಡದಿಂದ ನಮ್ಮ ಶಾಸಕರ ಮನೆಗೆ ಹೋಗ್ಲಾರ್ದ 10 ಕೋಟಿ ಕೆಲಸ ನಮ್ಮ ಶಾಸಕರು ಈ ತಾಂಡ ಗುರುತಿಸಿ ಹಾಕ್ಯಾರಲ್ಲ. ಅವರಿಗೆ ಆ ದೇವರು ಶಿವಲಾಲ್ ಮಹಾರಾಜ ಮತ್ತು ಗಾಂಗಿಯಾಡಿ ಮತ್ತು ರಾಮರಾವ್ ಮಹಾರಾಜ ಮರ್ಗಮಾಯಿ ಅವರು ಯಾವಾಗಲೂ ಕೈ ಮ್ಯಾಲ ಇರ್ಲಿ ಅಂತ ಹೇಳಿ ನಾನೊಬ್ಬ ಹೆಣ್ಮಗಳ ಕೇಸಿನ ಆಶೀರ್ವಾದ ಮಾಡ್ತೀನಿ. ಮತ್ತೆ ಎಲ್ಲ ನಮ್ಮ ಹೆಣ್ಮಕ್ಳ ಪರವಾಗಿ ಅಣ್ಣ ನಿಮಗೆ ತುಂಬಾ ಹೃದಯದಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ನೀವೇನ್ ನಮ್ ಕೆಲಸ ಮಾಡಿರಲ್ಲ, ನಾವು ಬೇರೆ ಎಣಿಕೆಗಿಲ್ಲ, ಅಷ್ಟೊಂದು ಕೆಲಸ ನಮ್ ತಾಂಡಕ್ ಮಾಡಿದ್ರೆ ಅಣ್ಣ. ಎಲ್ಲ CC ರೋಡ್ ಆಯ್ತು, ಫೇಮಸ್ ಆಯ್ತು, ಸಮುದಾಯ ಭವನ ಆಯ್ತು. ಇನ್ನೂ ಒಂದು ಆಶೆ ಅದ ಅಣ್ಣ, ನಮ್ಗೇನ ಅಗಸಿ ಆಗ್ಬೇಕು, ಒಂದು ನಮ್ ತಾಂಡಕ್ಕೆ ಕಮಾನ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಗಂಗೆ ಬೆಟ್ಟ ಅದ, ಮತ್ ಗೋಕುಲ್ ಸಾಬನ್ ಗುಡಿ ಅದ. ಅದೊಂದು ಕಮಾನ್ ಮಾಡಿ ಕೊಡ್ಬೇಕಂತ ಹೇಳಿ ನಿಮ್ಮ ತಾಂಡದ ಪರವಾಗಿ ನಾ ಮತ್ತೊಮ್ಮೆ ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀನಿ. ಮತ್ತೆ ಯಾವುದೇ ಈ ರೀತಿಲಿಂದ ನಮ್ಮ ತಾಂಡಕ್ಕೆ ಏನು ಕಡಿಮೆ ಇಲ್ಲ ಅಣ್ಣ. ನೀವು ಬಂದ್ಮೇಲೆ ರೋಡ್ ಆಗ್ಯದ, ಸಮುದಾಯ ಭವನ ಆಗ್ಯದ, ಮತ್ ಪ್ರತಿ ಮನೆಗೂ ನೀರ್ ಆಗ್ಯದ ಅಣ್ಣ. ಎಲ್ಲ ಬೋರ್ವೆಲ್ಗಳಾಗ್ಯಾವ, ಸ್ಕೂಲ್ ರಿಪೇರಿ ಆಗ್ಯಾವ, ಸಮುದಾಯ ಭವನ ರಿಪೇರಿ ಆಗ್ಯಾವ, ಫಿಲ್ಟರ್ ನೀರಿಂದನೂ ಆಗ್ಯದ. ಎಲ್ಲ ಪ್ರತಿ ಒಂದು ಕೆಲಸಗಳಾಗ್ಯಾವ್ರಿ ಅಣ್ಣ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿಗೆಸಿ ನಾನು 2 ಮಾತು ಮುಗಿಸ್ತೀನಿ. ಬಾಳ ಮಾತು ಕುತ್ತಲೇ ಆಡ್ತೀನಿ ಅಣ್ಣ. ನಂತರ ಸೇವಾಲಾಲ್ ಮಂದಿರದವರೆಗೆ ಮಹಿಳೆಯರಿಂದ ಕುಂಭಕಳಸ ಮೆರವಣಿಗೆ ಜರುಗಿತು. ಇಲ್ಲಿ ಸ್ವಲ್ಪ ಸಮಯದ ಅಭಾವ ಇದ್ದರಿಂದ
ದಯಮಾಡಿ ಎಲ್ಲ ಸಾಮೂಹಿಕವಾಗಿ ಉಳಿದಂತ ನಮ್ಮ ಅತಿಥಿಗಳಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಸಮಾರಂಭದಲ್ಲಿ ನಂದೂರಿನ ಗಂಗಾಧರ ಹಿರೇಮಠ್ ಸ್ವಾಮೀಜಿ, ಗ್ರಾಮೀಣ ಮಂಡಲ ಅಧ್ಯಕ್ಷ ಗಂಗಪ್ಪಗೌಡ ಪಾಟೀಲ್ ಬೋಧನ, ಮುಖಂಡರಾದ ವಿನೋದ್ ಪಾಟೀಲ್ ಸರಡ್ಗಿ, ಮಹಾಂತಗೌಡ ಪಾಟೀಲ್, ನಾಗರಾಜ್ ಕಲ್ಲಾ, ರೇವಣಸಿದ್ದ ಸ್ವಾಮಿ, ಶಿವಕುಮಾರ್ ಗುತೇದಾರ್, ಮಲ್ಲಿಕಾರ್ಜುನ್ ಸೌಕಾರ್, ಶಾಂತಪ್ಪ ಪೂಜಾರಿ, ಶಿವಮೂರ್ತಿ, ಅರುಣ್ ಕುಮಾರ್ ಪಾಟೀಲ್, ಅಶೋಕ್ ಬಬ್ಲಾದ್, ಶಂಕರ್ ಜಾಧವ್, ಮುನ್ನಗೌಡ ಜಾಪೂರ್, ಅರುಣ್ ರಾಠೋಡ್, ಬಿಕ್ಕು ಸಿಂಗ್ ರಾಠೋಡ್, ಗುತ್ತಿಗೆದಾರ ಸಂಗಮೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಶಾಂತಕುಮಾರ್ ಪಾಟೀಲ್ ಅವರು ನಿರೂಪಿಸಿದರು. ಕಲಬುರಗಿ ನಗರದ ರಾಣೇಶ್ ಪೀರ್ ದರ್ಗಾ ರಸ್ತೆಯಲ್ಲಿರುವ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ನ ವೃದ್ಧಾಶ್ರಮದಲ್ಲಿ ಕರ್ನಾಟಕ ಶೈಕ್ಷಣಿಕ ಮತ್ತು ಕಲ್ಯಾಣ ವಿಶ್ವಸ್ತ ಸಮಿತಿಯ ಸಂಸ್ಥಾಪಕರಾದ ದಿವಂಗತ ಸೈಯದ್ ಹಬೀಬ್ ಸಾಬ್ ಶೇರ್ ವಾಲೆ ಅವರ 7ನೇ ಪುಣ್ಯಸ್ಮರಣೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಪ್ಪು ಸಿನ್ನೂರ್ ನೇತೃತ್ವದಲ್ಲಿ ಕಲಬುರಗಿ ನಗರದ ರಾಣೇಶ್ ಪೀರ್ ದರ್ಗಾ ರಸ್ತೆಯಲ್ಲಿರುವ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ನ ವೃದ್ಧಾಶ್ರಮದಲ್ಲಿ ಕರ್ನಾಟಕ ಶೈಕ್ಷಣಿಕ ಮತ್ತು ಕಲ್ಯಾಣ ವಿಶ್ವಸ್ತ ಸಮಿತಿಯ ಸಂಸ್ಥಾಪಕರಾದ ದಿವಂಗತ ಸೈಯದ್ ಹಬೀಬ್ ಸಾಬ್ ಶೇರ್ ವಾಲೆ ಅವರ 7ನೇ ಪುಣ್ಯಸ್ಮರಣೆ ಆಶ್ರಮ ವಾಸಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿಶೇಷ ಹಾಗೂ ವಿನೂತನವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡ ನವೀನ್, ಕರ್ನಾಟಕ ಶೈಕ್ಷಣಿಕ ಮತ್ತು ಕಲ್ಯಾಣ ವಿಶ್ವಸ್ತ ಸಮಿತಿಯ ಸಂಸ್ಥಾಪಕರಾದ ದಿವಂಗತ ಸೈಯದ್ ಹಬೀಬ್ ಸಾಬ್ ಶೇರ್ವಾಲೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಜನಪರ ಸೇವೆಗಳನ್ನು ಮಾಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದರು. ಕರ್ನಾಟಕ ಶೈಕ್ಷಣಿಕ ಮತ್ತು ಕಲ್ಯಾಣ ವಿಶ್ವ ಸಮಿತಿಯ ಸಂಸ್ಥಾಪಕರಾದ ದಿ ಸೈಯದ್ ಹಬೀಬ್ ಸಾಬ್ ಶಿರ್ವಾಲ್ ಅವರ 7ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಇವತ್ತು ಅನಾಥ ಆಶ್ರಮದಲ್ಲಿ ಮತ್ತು ಪಪ್ಪು ಅಣ್ಣ ಸಿನ್ನೂರವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರಾದ ಮನೋಜ್ ಗಾಜ್ರೆ, ಬಸು ಕದಂಬೆ, ದತ್ತು, ನಾಗರಾಜ್ ನಾಡಗೇರಿ, ಶಿವಪ್ರಕಾಶ್ ಕುಸ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಿಡ್ನಾಪ್ ಅಂಡ್ ಮರ್ಡರ್ ಹಂತಕರ ಹೆಡೆಮುರಿ ಕಟ್ಟಿದ ಕಲಬುರಗಿ ಪೊಲೀಸರು. ಕಾಂಗ್ರೆಸ್ ಯುವ ಮುಖಂಡರಾದ ಈರಣ್ಣ ಝಳಕಿ ಅವರ ಹುಟ್ಟುಹಬ್ಬ ವೃದ್ಧಾಶ್ರಮದಲ್ಲಿ ಆಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾರ್ಚ್ 12ರಂದು ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ಸೇರಿ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ನಗರದ ರಾಘವೇಂದ್ರ ನಾಯಕ್ ವಯಸ್ಸು 39 ಕೊಲೆಯಾದ ವ್ಯಕ್ತಿಯಾಗಿದ್ದು, ಮಾರ್ಚ್ 12ರಂದು ಕಲಬುರಗಿ ನಗರದಿಂದ ಕಿಡ್ನಾಪ್ ಮಾಡಿ ಕೊಲೆಗೈಯಲಾಗಿತ್ತು. ಬಳಿಕ ರಾಘವೇಂದ್ರ ಶವವನ್ನು ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಬಿಸಾಡಿದ್ರು. ಈ ಕುರಿತು ರಾಘವೇಂದ್ರ ಪತ್ನಿ ಸ್ಟೇಷನ್ ಬಜಾರ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು ರಾಘವೇಂದ್ರನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಅಶ್ವಿನಿ ಅಲಿಯಾಸ್ ತನು ಮತ್ತೆ ಆಕೆಯ ಇನ್ನೋರ್ವ ಸಂಬಂಧ ಹೊಂದಿದ್ದ ಗುರುರಾಜ್
ಹಾಗೂ ಆತನ ಸ್ನೇಹಿತ ಲಕ್ಷ್ಮೀಕಾಂತ್ನನ್ನು ಬಂಧಿಸಲಾಗಿದೆ. ಇನ್ನು ಕೊಲೆಗೆ ಅಕ್ರಮ ಸಂಬಂಧವೇ ಕಾರಣ ಎಂದು ತಿಳಿದು ಬಂದಿದೆ ಎಂದು ಪೊಲೀಸ್ ಕಮಿಷನರ್ ಶರಣಪ್ಪ ಢಗೆ ತಿಳಿಸಿದ್ದಾರೆ. ನಮಸ್ಕಾರ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಮೇಲ್ಗಡೆ ಆ ಕಾಣೆಯಾದ ಮನುಷ್ಯ ಏನು ಪ್ರಕರಣ ಇತ್ತು ಆ ಪ್ರಕರಣ ತನಿಖೆಯಿಂದ ಕೊಲೆಯಾಗಿರುವ ಬಗ್ಗೆ ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಒಂದು ಮಿಸ್ಸಿಂಗ್ ಕೇಸ್ ಇತ್ತು ಅದು ಈಗ ಕಲೆ ಪ್ರಕರಣ ಅಂತಂದು ಹೇಳ್ಕೊಂಡು ಈಗಾಗಲೇ ಇನ್ನೊಂದು ಪ್ರಕರಣವನ್ನು ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ಹೋದಾಗ ಕಳೆದ ತಿಂಗಳು ಅಂದರೆ ಮೇ 25ರಂದು ಒಂದು ದೂರನ್ನು ದಾಖಲಾಗುತ್ತೆ. ಅದರಲ್ಲಿ ಕಾಣೆಯಾದವರ ಹೆಸರು ರಾಘವೇಂದ್ರ ನಾಯಕ್ ಅಂತ. ಇವರು ಕಾಣೆಯಾಗಿದ್ದು ಮಾರ್ಚ್ 12ನೇ ತಾರೀಕಿಗೆ ಮಿಸ್ ಆಗಿರ್ತಾರೆ. ಬಟ್ ಅವ್ರ ವೈಫ್ ಬಂದು ದೂರು ಕೊಡೋದು ಮೇ 25. ಆಲ್ಮೋಸ್ಟ್ 2.5 months ಅಷ್ಟು ಲೇಟ್ ಇದೆ. ರೀಸನ್ ಏನಂತಂದರೆ ಇವರು ಮೂಲತಃ ಕಾರವಾರ ಕಡೆಯವರು, ಉಡುಪಿ ಕಾರವಾರ ಕಡೆಯವರು. ಗಂಡ ಹೆಂಡ್ತಿನೂ ಅಲ್ಲೇ ಇರ್ತಾರೆ, ವೈಫ್ ಅಲ್ಲೇ ಇರ್ತಾರೆ. ಮತ್ತು ಇವರೇನು ಹಸ್ಬೆಂಡ್ ಇದ್ದಾರೆ ರಾಘವೇಂದ್ರನವರು ಮನೆ ಬಿಟ್ಟು 15 ದಿನ 20 ದಿನಕ್ಕೊಂದು ಸಲ ಮನೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಬರ್ಬೋದು ಅಂತ ತಿಳ್ಕೊಂಡು ತಡವಾಗಿ ಬಂದು ದೂರನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ದೂರು ನೀಡಿದ ತಕ್ಷಣ ಇಮ್ಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ. ಆ ಹಿನ್ನೆಲೆಯಲ್ಲಿ 3 ಜನರಿಗೆ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾರೆ. ವಿಷಯಕ್ಕೆ ಒಳಪಡಿಸಿದಾಗ ಒಂದು ವೈಯಕ್ತಿಕ ಕಾರಣದಿಂದ ಇವರನ್ನು ಅಪಹರಣ ಮಾಡಿ ಕೊಲೆ ಮಾಡಿರುವಂಥ ಒಂದು ಗಂಭೀರವಾದ ವಿಷಯ ತನಿಖೆಯಿಂದ ಹೊರಬಂದಿದೆ. ಇದರಲ್ಲಿ ಏನು ಮಿಸ್ಸಿಂಗ್ ಕೇಸನ್ನು ಈಗಾಗಲೇ ಮರ್ಡರ್ ಕೇಸ್ ಕನ್ವರ್ಟ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಮತ್ತು ಮರ್ಡರ್, ಅದರ ಜೊತೆಗೆ ಸಾಕ್ಷಿ ನಾಶಪಡಿಸಿದ್ದು ಕೂಡ ಸೆಕ್ಷನನ್ನು ಅಳವಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಶಕೀಲ್ ಅಂಗಡಿ ಮತ್ತು ಅವ್ರ ತಂಡ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಈಗ 3 ಜನ ಆರೋಪಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿರೋದೇನಂತಂದರೆ ಏನು ಮೃತರಾಗಿದ್ದಾರೆ ರಾಘವೇಂದ್ರ ಅನ್ನೋರು, ಅವರಿಗೆ ಪರಿಚಯ ಇರುವಂಥ ಮಹಿಳೆ ಇರ್ತಾರೆ. ಅವ್ರ ಜೊತೆ ಸುಮಾರು ವರ್ಷಗಳಿಂದ ಒಂದು ರಿಲೇಷನಲ್ಲಿರುತ್ತೆ. ಮತ್ತು ಇತ್ತೀಚೆಗೆ ಏನು ಆರೋಪಿ ಇದ್ದಾನೊಬ್ಬನು A1 ಆರೋಪಿ, ಕಳೆದ 1 ವರ್ಷದಿಂದ ಅವನ ಜೊತೆ ಈ ಮಹಿಳೆ ಸನಿಹ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಲೇಡಿ ಕಂಪ್ಲೀಟ್ ಏನು ಮೃತನಾಗಿದ್ದಾನೆ ಅವರನ್ನು ಬಿಟ್ಟು ಆರೋಪಿ ಜೊತೆ ಹೋಗ್ತಾ ಇರಬೇಕಾದ್ರೆ ಇವನು ಮೃತನಾದವನು ಇವರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತಂದು ಹೇಳಿ ಆ ಮಹಿಳೆ ಆರೋಪಿಗೆ ಆವಾಗ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಇವನು ಹರ್ಯಾಸ್ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ, ಅವನಿಗೆ ಬಿಟ್ಟು ಉಲ್ಟಾ ಇವ್ರ ಜೊತೆನೇ ಬರಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾನಂತ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ ಅವನನ್ನು ಒಂದು ಕಾರ್ನಲ್ಲಿ ಹಾಕ್ಕೊಂಡು ಇಲ್ಲಿ ಕೃಷ್ಣನಗರದಲ್ಲಿರೋ ಒಂದು ಸ್ಮಶಾನದಲ್ಲಿ ಅವನ ಹಲ್ಲೆ ಮಾಡಬೇಕಾದ್ರೆ ಅವನ ಪ್ರೈವೇಟ್ ಪಾರ್ಟ್ಸಿಗೆ ಕೂಡ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವನು ಅಲ್ಲೇ ಮೃತನಾದ ತಕ್ಷಣ ಅದೇ ಒಂದು ಆರೋಪಿಗಳಿಗೆ ಸೇರಿರುವಂಥ ಒಂದು ರಿಡ್ಸ್ ಕಾರಲ್ಲಿ ಅವನ ಬಾಡಿಯನ್ನು ಇಲ್ಲಿಂದ ರಾಯಚೂರು ಡಿಸ್ಟಿಕಲ್ಲಿರುವ ಶಕ್ತಿನಗರ, ಅಲ್ಲಿ ಕೃಷ್ಣನಗರದ ಒಂದು ಬ್ರಿಡ್ಜ್ ಮೇಲ್ಗಡೆಯಿಂದ ಶವವನ್ನು ಬಿಸಾಡಿ ಆಮೇಲೆ ಮರಳಿ ಕಲಬುರಗಿ ನಗರಕ್ಕೆ ಹಿಂತಿರುಗಿರ್ತಾರೆ. ಇದು ಆಗಿದ್ದು ಮಾರ್ಚ್ 12ಕ್ಕೆ. ಆಮೇಲೆ ಇಲ್ಲಿ ಬಂದ ನಂತರ ನಾವು ಅನ್ಐಡೆಂಟಿಫೈಡ್ ಕೆಲವು ಬಾಡಿಗಳನ್ನು ಕೂಡ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಮಾರ್ಚ್ 14ನೇ ತಾರೀಕಿಗೆ ಆಲ್ರೆಡಿ ಶಕ್ತಿನಗರದಲ್ಲಿ ಒಂದು UDR ಆಗಿದೆ. ಈ ಏನು ನಾವು ಇಲ್ಲಿವರೆಗೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದೀವಿ, ಈ ಕಾಣೆಯಾಗಿರೋ ವ್ಯಕ್ತಿಗೆ ಮತ್ತು ಅಲ್ಲಿ ದೊರೆತಿರುವ ಮೃತದೇಹಕ್ಕೆ ಸಿಮಿಲಾರಿಟೀಸ್ ಇದೆ. ಈಗ 3 ಜನ ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ, ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗಿದೆ. ಮತ್ತು ಅವನಿಗೆ ಇನ್ನೂ ಬೇರೆ ಯಾರ್ಯಾರು ಆರೋಪಿಗಳು ಸಹಕಾರ ಮಾಡಿದ್ದಾರೆ ಮತ್ತು ಏನು ಕೃತ್ಯಕ್ಕೆ ಉಪಯೋಗಿಸಿದ ವಾಹನಗಳಿರ್ಬೋದು, ಬಳಸಿರುವ ಆಯುಧಗಳಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗಿದೆ. ಆ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸ್ಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತೀವಿ. ಈ ರಾಘವೇಂದ್ರ ನಾಯಕ್ ಬೇಸಿಕಲಿ ಇಲ್ಲೇ ಕೆಲಸ ಮಾಡ್ತಾ ಇದ್ದ.
ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದ. ಮತ್ತು ಅವನ ಮೇಲೆ ಈ SIT ಪ್ರಕರಣವೂ ಇದೆ. SIT ಪ್ರಕರಣ ದಾಖಲಾಗಿದೆ ಮತ್ತು ಯಾವ ಮಹಿಳೆ ಇದ್ದಾರೆ ಅವರು ಕೂಡ ಇದೇ ವೃತ್ತಿಯಲ್ಲಿದ್ದರು. ಮತ್ತು ಆ ಒಂದು ವೃತ್ತಿ ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ನೆ ಇರುತ್ತು. ಇತ್ತೀಚೆಗೆ ಏನು ಆರೋಪಿ ಇದ್ದಾನೆ, A1 ಆರೋಪಿ ಅಂತ, ಗುರುರಾಜ್ ಅಂತ, ಅವನ ಜೊತೆ ಅವರ ಒಂದು ಸನಿಹ ಜಾಸ್ತಿ ಆದಾಗ ರಾಘವೇಂದ್ರನ ದೂರ ಆಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮನಸ್ತಾಪ ಆಗಿರುತ್ತೆ. ಸೊ ಆ ಲೇಡಿ ನೀಡಿರೋ ಒಂದು ಮಾಹಿತಿ ಆಧಾರದ ಮೇಲೆಗೆ ಈ A1 ಆರೋಪಿ ಅವನ್ನ ಇನ್ನೂ ಬೇರೆ ಸ್ನೇಹಿತರ ಜೊತೆ ಸೇರಿಕೊಂಡು ಇವನಿಗೆ ಅಪಹರಣ ಮಾಡಿ ಕೊಲೆ ಮಾಡಿರುವಂಥದ್ದು ತಿಳಿದ್ರಂತೆ. ಹೆಂಡತಿ ಜೊತೆಗಿರಲಿಲ್ಲ. ಗಿರಾಕಿಗಿಂತ ಈಗ ಬೇಸಿಕಲಿ ಅವರ ವಿಚಾರಣೆ ಮಾಡಿದ ಪ್ರಕಾರ ಏನು ವೃತ್ತಿ ಇದೆ, ವೃತ್ತಿ ಜೊತೆಗೆ ಇವರು ಸ್ಥಳೀಯ ಆಗಿದ್ದರು ಅಂತ. ಬೇಸಿಕಲಿ ಇವನೇನು ರಾಘವೇಂದ್ರಗೆ ಟೋಟಲಿ ಅವಾಯ್ಡ್ ಮಾಡಿ ಈ A1 ಆರೋಪಿಯನ ಜೊತೆ ಅವನ ಜೊತೆ ನಿರಂತರವಾಗಿ ಕ್ಲೋಸ್ ಆಗ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಅವಳಿಗೆ ಪೀಡಿಸ್ತಾ ಇದ್ದ ಅಂತ ಮಾಹಿತಿ ಇರುತ್ತೆ. ಕಲಬುರಗಿ ನಗರದ ರಾಣೇಶ್ ಪೀರ್ ದರ್ಗಾ ರಸ್ತೆಯಲ್ಲಿರುವ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರಾದ ಈರಣ್ಣ ಪಾಟೀಲ್ ಝಳಕಿ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಯುವ ಮುಖಂಡ ಭೀಮು ಅಟ್ಟೂರ್ ನೇತೃತ್ವದಲ್ಲಿ ಕಲಬುರಗಿ ನಗರದ ರಾಣೇಶ್ ಪೀರ್ ದರ್ಗಾ ರಸ್ತೆಯಲ್ಲಿರುವ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರಾದ ಈರಣ್ಣ ಪಾಟೀಲ್ ಝಳಕಿ ಅವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ವಿಶೇಷವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಆಲಂ ಖಾನ್, ಮುಖಂಡರಾದ ಅರುಣ್ ಭರಣಿ, ಭೀಮು ಅಟ್ಟೂರ್ ಅವರು ಈರಣ್ಣ ಪಾಟೀಲ್ ಗೆಳೆಯರು ಹಾಗೂ ಹಿತೈಷಿಗಳು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಸದಾ ಕಾಪಾಡಲಿ ಎಂದು ಶುಭ ಹಾರೈಸಿದರು. ಈರಣ್ಣ ಜಡ್ಕಿ साहब का जन्मदिन है. जन्मदिन के मौके पर उनके तमाम दोस्त और उनके चाहने वाले और हम पार्टी के तमाम लोग यहाँ पर उनका जन्मदिन मनाने के लिए आए हैं. यहाँ राणेश्वर दरगाह के पास ओल्ड एज हाउस जिसका नाम मार्गदर्शी ओल्ड एज सोसाइटी है, वहाँ पर आकर जो हमारी माएँ यहाँ पर ओल्ड एज में हैं उनके साथ यहाँ पर खाना खिलाया गया और उनके साथ खाना खाया गया है. ईरन्ना जड़की कोई नया आदमी नहीं है या तारुफ के कोई मोहताज नहीं है, क्योंकि ईरन्ना जड़की को तमाम युवा शहर के जानते हैं. हमेशा से गरीबों की मदद करना, जब भी कोई अन्याय होता है तो आगे रहना, अन्याय के खिलाफ आवाज़ उठाना, स्ट्राइक करना. कोविड जैसे महामारी के टाइम ईरन्ना और उनके तमाम दोस्त सुबह उठकर जहाँ भी लोगों को खाने की ज़रूरत होती खाना पहुँचाया करते, जहाँ भी लोगों को हॉस्पिटल की ज़रूरत होती हॉस्पिटल को गया करते. ऐसे ये ईरन्ना और उनकी तमाम टीम है. तो मैं दिल की गहराइयों से ईरन्ना जड़की साहब को बर्थडे की मुबारकबाद देता हूँ और भगवान से अल्लाह से दुआ करता हूँ उनकी सेहत में तंदुरुस्ती दे और उनको खूब तरक्की दे, ऐसी फलाह के काम करने. ಇಂದು ನಮ್ಮ ಅಣ್ಣ ತಮ್ಮ ಥರ ಇರುವಂಥ ಒಬ್ಬ ಅಣ್ಣ ಸ್ಥಾನದಲ್ಲಿ ಇರುವಂಥ ನಮ್ಮ ಶ್ರೀ ಈರಣ್ಣ ಜಳಕಿ ಪಾಟೀಲ್ ರಾಜ್ಯದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಮತ್ತು ನಮ್ಮ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ಕಾರ್ಯಕರ್ತರಲ್ಲಿ ಮನಸ್ಸಿನಲ್ಲಿ ಮತ್ತು ಸ್ನೇಹಜೀವಿಯಾಗಿ ಎಲ್ಲರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿರುವಂಥ ಈರಣ್ಣ ಜಳಕಿಯವರ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಈ ರಾಣೇಶ್ಪೀರ್ ದರ್ಗಾದ ಕೆಳಗಡೆ ಇರುವಂಥ ಮಾರ್ಗದರ್ಶಿ ಚಾರಿಟೇಬಲ್ ಹತ್ತಿರ ಅವರ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಅನ್ನದಾನ ಸಂಪರ್ಣ ಮಾಡುವ ಮುಖಾಂತರ ಹಿರಿಯರಿರುವಂಥ ಅಜ್ಜಿ ಮತ್ತು ಅಜ್ಜಗಳ ಒಂದು ಏನು ಅನಾಶ್ರಮವಿದೆ
ಆ ಅನ್ನದಾನದಲ್ಲಿ ನಾವು ಎಲ್ಲರನ್ನು ಅನ್ನದಾನ ಮಾಡೋ ಮುಖಾಂತರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಭೀಮು ಆರುಮಗ ಮತ್ತು ಅವರ ಗೆಳೆಯರು ಮತ್ತು ಇನ್ನೂ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತರು, ಯುವ ಮುಖಂಡರು ಇವತ್ತು ನಮ್ಮ ಯುವ ಕಾಂಗ್ರೆಸ್ಸಿನ ರಾಜ್ಯ ಉಪಾಧ್ಯಕ್ಷರಾದಂಥ ಈರಣ್ಣ ಝಳಕಿ ಸಾಹೇಬರ ಹುಟ್ಟುಹಬ್ಬವನ್ನು ಇವತ್ತು ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ ಇಲ್ಲಿ ವಯೋವೃದ್ಧರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ದೇವರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೂ ಈ ಸಂದರ್ಭದಲ್ಲಿ ಮುಖಂಡರಾದ ಕಾರ್ತಿಕ್, ರಾಹುಲ್ ಗುಬ್ಬಿ, ಪ್ರವೀಣ್ ಭರಣಿ, ವಿಶಾಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 10 ಕೋಟಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಚಾಲನೆ. ದಿವಂಗತ ಸೈಯದ್ ಹನೀಫ್ ಸಾಬ್ ಪುಣ್ಯಸ್ಮರಣೆ ವೃದ್ಧಾಶ್ರಮದಲ್ಲಿ ಆಚರಣೆ. ಕಿಡ್ನಾಪ್ ಅಂಡ್ ಮರ್ಡರ್ ಹಂತಕರ ಹೆಡೆಮುರಿ ಕಟ್ಟಿದ ಕಲಬುರಗಿ ಪೊಲೀಸರು. ಕಾಂಗ್ರೆಸ್ ಯುವ ಮುಖಂಡರಾದ ಈರಣ್ಣ ಝಳಕಿ ಅವರ ಹುಟ್ಟುಹಬ್ಬ ವೃದ್ಧಾಶ್ರಮದಲ್ಲಿ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.